ನಮಸ್ಕಾರ. ಪಿಬಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಬಡ ವಯೋವೃದ್ಧರಿಗೆ ಬ್ಲಾಂಕೆಟ್ಸ್ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಅಧ್ಯಾಪಕರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಸಂದೀಪ್ ರೆಡ್ಡಿ, ಶಿವನಾಗ, ಶಶಿ, ಅರವಿಂದ್, ಆಶಾ ಕಾರ್ಯಕರ್ತರು, ಅಂಗನವಾಡಿ ಅಧ್ಯಾಪಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ಪುರ ಗ್ರಾಮದಲ್ಲಿ ನನ್ನ ಸಹೋದರರಾದ ಶಿವು, ಶಶಿ ಮತ್ತು ಅರವಿಂದ್ ಅವರು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ನನ್ನ ಹೆಸರು ಹಾಕಿದ್ದಾರೆ ಬಿಟ್ಟರೆ ಇದರಿಂದ ಇರೋದೆಲ್ಲ ಅವರದೇ ಶ್ರಮ, ಅವರದೇ ಪ್ರತಿಯೊಂದು ಸಹ ಇದಕ್ಕೆ ಇವತ್ತು ಕಾರ್ಯಕ್ರಮ ಆಗಿದೆ ಎಲ್ಲನೂ ಸಹ ನನ್ನ ಹೆಸರಲ್ಲಿ ಅವರು ಮಾಡ್ತಾ ಇರೋಂಥ ಕಾರ್ಯಕ್ರಮ. ನಿಜಕ್ಕೂ ಮನಸ್ಸು ತುಂಬ ಬಂತು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಇವತ್ತು ನನ್ನ ಯುವ ಮಿತ್ರರು, ನನ್ನ ಯುವ ಸಹೋದರರು ಇವತ್ತು ಮಾಡಿದ್ದಾರೆ. ಸಮಾಜಕ್ಕೆ ಇಂತಹ ವ್ಯಕ್ತಿತ್ವಗಳ, ಇಂತಹ ಯುವ ಜನತೆಯ ಅವಶ್ಯಕತೆ ತುಂಬ ಇದೆ. ಎಸ್ಪೆಷಲಿ ನಮ್ಮ ಹಳ್ಳಿ ಭಾಗದ ಜನಕ್ಕೆ. ಏನಿವತ್ತು ಸುಮಾರು 150 ಜನ ವೃದ್ಧರಿಗೆ ಬೆಡ್ಶೀಟ್ ಕೊಡುವಂಥ, ಕೊರೆಯೋ ಚಳಿ ಹೆಂಗಿದೆ ಅನ್ನೋದು ಗೊತ್ತು. ಅವ್ರಿಗೆಲ್ಲರಿಗೂ ಬೆಡ್ಶೀಟು, ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಗೆ ಸುಮಾರು 60 ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ, ನಾನು ಬಡ ಅಂತ ಹೇಳಕ್ಕೆ ಹೋಗಲ್ಲ, ಬಟ್ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳನ್ನು ಗುರುತಿಸಿ ಊರಲ್ಲಿ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂತಹ, ಅವರ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನು ಈ ನನ್ನ ಸ್ನೇಹಿತರು ಮಾಡಿದ್ದಾರೆ. ಅದರ ಜೊತೆಗೆ ಊರಿನಲ್ಲಿ ಮೊದಲಿನಿಂದ ಸೇವೆ ಮಾಡ್ಕೊಂಡು ಬರ್ತಿರೋಂತಹ ಆಶಾ ಕಾರ್ಯಕರ್ತರಿರ್ಬೋದು, ನಾನು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಚಿಕ್ಕಬಳ್ಳಾಪುರದಲ್ಲಿ ಓದ್ತಾ ಇದ್ದೀನಿ. ನಾನು 9.7 CGPA ಬಂದಿದೆ 10ಗೆ. ಸೊ ಸರ್, ನಮಗೆ ಅರವಿಂದ್ ಸರ್ ಈ ಥರ ಸಂದೀಪ್ ರೆಡ್ಡಿ ಸರ್ ಕಡೆಯಿಂದ ಉಡುಗೊರೆಯನ್ನು ಕಳಿಸಿದ್ದಾರೆ. ಈ ಥರ ಅವರು ಚೆನ್ನಾಗಿ ಯಾರು ಬಡವ್ರ ಮಕ್ಳು ಇರ್ತಾರೆ ಅವ್ರಿಗೆಲ್ಲ ಏನೋ ಹೆಲ್ಪ್ ಮಾಡಲಿ, ಮತ್ತು ಯಾರ್ಯಾರು ಚೆನ್ನಾಗಿ ಓದಕ್ಕೆ ಫೀಸ್ ಇಲ್ಲದೆ ಇರ್ತಾರೆ ಅವ್ರಿಗೂ ಸಹ ಹೆಲ್ಪ್ ಮಾಡಿಬಿಟ್ಟು ಮುಂದೆ ತರಲಿ ನಾನು ಆಶಿಸ್ತಾ ಇದ್ದೀನಿ. ಖುಷಿ ಆಗ್ತೈತೆ. ಅಂದರೆ ಕೆಲವರು ಗುರ್ಸಲ್ಲ, ಮಕ್ಕಳು ಇರ್ತಾರೆ, ಬಟ್ ಆದರೆ ಬಡವ್ರ ಮಕ್ಳು ಅಂದ್ಬಿಟ್ಟು ಯಾರು ಗುರ್ಸಕ್ಕೆ ಹೋಗಲ್ಲ. ಶ್ರೀಮಂತರ ಮಕ್ಳು ಅಂತಂದ್ರೆ ಗುರ್ಸಕೋತಾರೆ. ಅವ್ರು ಕೆಲವ್ರಿಗೆ ಸಪೋರ್ಟು ಇರಲ್ಲ. ಈ ಥರ ಸಪೋರ್ಟ್ ಕೊಡೋದಕ್ಕೆ ಏನಾಗ್ತದೆ ಅಂದರೆ, ಇನ್ನು ಯಾರು ಓದ್ತಾ ಇದ್ರು ಮುಂದೆ ಬರ್ದೇ ಇರ್ತಾರೋ ಅವ್ರೇನಂತಾರೆ, ಇನ್ನು ಓದ್ಕೊಂಡು ಈ ಥರ ನಾವು ತಗೊಬೋದು ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಇದಾಗ್ತದೆ. ಪ್ರೀತಿ ಅಂತ. ಸೊ ಇದು ಒಂಥರ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇವಾಗ ಎಷ್ಟೋ ಜನಕ್ಕೆ ಸಪೋರ್ಟಿವ್ ಅನ್ನೋದು ಇರಲ್ಲ. ಸೊ ಇವ್ರು ಈ ತರ ಒಂದು ಸಣ್ಣ ಉಡುಗೊರೆ ಆದ್ರೂ ತುಂಬಾ ಖುಷಿ ಆಗುತ್ತೆ. ಸೊ ನಾವು ಇಷ್ಟು ಮಾರ್ಕ್ಸ್ ತೆಗ್ದಿದೀವಿ, ನಮ್ಗೆ ಒಂದು ಸಪೋರ್ಟಿವ್ ಸಿಕ್ಕಿದೆ ಅನ್ಬಿಟ್ಟು. ಸೊ ಇದೇ ತರ ಇವರು ಸಂದೀಪ್ ರೆಡ್ಡಿ ಅಂತವ್ರು ಏನ್ ಮಾಡ್ತಾ ಇದ್ದಾರೋ ಇದೇ ರೀತಿ ಅವ್ರ ಸೇವೆನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಲಿ. ನಮ್ಮಂತ ಸ್ಟೂಡೆಂಟ್ಸ್ಗೆ ಒಂದು ಟ್ರಸ್ಟ್ ವರ್ತಿ ಆಗಿ ಮುಂದೆ ಬರ್ತಾರೆ. ಇನ್ನು ಅವರು ತುಂಬಾ ಬಯಸ್ತಿದ್ದೀನಿ. ಸಂದೀಪ್ ರೆಡ್ಡಿ ಅವರು ಎಲ್ರಿಗೂ ಮಕ್ಕಳಿಗೆ ಮಾರ್ಕ್ಸ್ ತೆಗ್ದಿದ್ದಕ್ಕೆ ಎಲ್ರಿಗೂ ಅಮೌಂಟ್ ಕೊಡ್ತಿದ್ದಾರೆ. ಈ ತರನೇ ಹೆಲ್ಪ್ ಮಾಡ್ಲಿ ಅಂತ ನಾನು ಬಯಸ್ತಿದ್ದೀನಿ. ಥ್ಯಾಂಕ್ ಯು ಸಂದೀಪ್. ಥ್ಯಾಂಕ್ ಯು ಸಂದೀಪ್.